ಆ ಸೊಗಡು ಭಾಷೆಯಿಂದಲೇ ನಮಗೆ ಕಾಕಾ ಅಂತ ಪ್ರಶಸ್ತಿ ಕೊಟ್ಟವ್ರೆ ನಿಮ್ಮ ಬಾಗಲಕೋಟೆ ಬಿಜಾಪುರದವರು. ಇದೊಂದು ಬಹಳ ನನಗೆ ಹೆಮ್ಮೆ. ಯಾಕೆ ಕಡಕ ರೊಟ್ಟಿ ಕಾಕಾ ಅಂತಾರೆ ಕೆಲವರು. ನಮ್ ಕಾಕಾ ಅಂತೇಳಿ ಹೆಸರಿನಿಂದ ಬೆಂಗಳೂರಲ್ಲಿ ಹೋಟೆಲ್ ತೆಗೆದಿದಾರ, ಯಾದಗಿರಿಯಲ್ಲಿ ಹೋಟೆಲ್ ತೆಗೆದಿದಾರ. ಈಗ ಎಲ್ಲ ಅಭಿಮಾನಿಗಳು ಇದ್ದಾಗ ನಮ್ಮನ್ನ ಬೆಳೆಸೋರು ಉಳಿಸೋರು ನೀವು. ಕೆಲವರು ಶಕ್ತಿಗಳು ಇರ್ತಾವ ನಮ್ಮನ್ನು ತುಳಿಬೇಕಂತ ಹೇಳಿ, ಆದ್ರೆ ಆ ತುಳಿಯೋಕ್ಕಿಂತಲೂ ನಾವು ಬೆಳಿಬೇಕ್ರಿ. ಮೊದಲು ವರದಿಗಳ ಮುಖಾಂತರ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ನಮ್ಮ ಭಾಷೆ ಏನಿದೆಯಲ್ಲ ಆ ಭಾಷೆಯ ಸೊಬಗನ್ನ ನಮ್ಮ ಇಡೀ ಕರ್ನಾಟಕಕ್ಕೆ ತಾವು ತಮ್ಮ ನಂಬರ್ 1 ನ್ಯೂಸ್ ಕನ್ನಡದಿಂದ ತೋರಿಸ್ತಿದ್ರಿ. ಸೊ ಆ ಒಂದು ವಿಡಿಯೋಗಳ ಹಿಂದೆ ತುಂಬಾ ಕೆಲಸಗಳಿರ್ತವೆ, ಸ್ಟುಡಿಯೋ ಅಂತ ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಅವುಗಳ ಒಂದು ಪರಿಚಯವನ್ನು ಮಾಡಿಕೊಡುವಂತಹ ಕೆಲಸವನ್ನ ಈ ಒಂದು ಸರಣಿಯಲ್ಲಿ ಮಾಡಿದ್ವಿ ಸರ್. ಬನ್ನಿ ಸರ್, ನಿಮ್ಮ ಒಂದು ಸ್ಟುಡಿಯೋನ ನೋಡ್ಕೊಂಡು ಬರೋಣ. ಬನ್ನಿ ಸರ್. ನನಗೆ ಭಾಳ ತುಂಬ ಖುಷಿ ಆಯಿತು. ನಮ್ಮ ಮೊದಲನೇ ಬಾರಿಗೆ ಹೇಳ್ತೀನಿ, ಮೊದಲು ನಾನು ಇವರನ್ನು ಮೊದಲು ಸ್ವಾಗತ ಮಾಡ್ಬೇಕಲ್ಲ, ಅದು ನನ್ನ ಕರ್ತವ್ಯ. ಬಾಗಲಕೋಟೆದಿಂದ ಅವರು ಒಂದು MA ಜರ್ನಲಿಸಮ್ ಮಾಡಿಕೊಂಡು ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು. ನನ್ನ ಸ್ಟುಡಿಯೋ ನೋಡಬೇಕು ಒಂದು ಕುತೂಹಲ ಇತ್ತು ಅವರಿಗೆ. ಆ ಸ್ಟುಡಿಯೋ ಯಾವ ರೀತಿ ನಾವು ಮಾರ್ಪಾಡು ಮಾಡಬೇಕು, ಆ ಸ್ಟುಡಿಯೋದಲ್ಲಿ ಏನೇನು ಸಲಕರಣೆಗಳು ಬೇಕು, ಕೋಟಿ ಗಂಟಲೆ ದುಡ್ಡು ಹಾಕಿದ್ರು ಇದಕ್ಕೆ ಯಾವುದೇ ರೀತಿ ಕೊರತೆ ಆಗೋದಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ನಾವು ಯಾವುದೇ ಸಲಕರಣೆ ಇಲ್ಲದೆ ಬಹಳಷ್ಟು ಬಡತನದಿಂದ ಇವತ್ತು ರಾಜ್ಯದ ಜನರ ಪ್ರೀತಿ ಗಳಿಸಿದ್ದೀವಿ. ಆ ಪ್ರೀತಿ ಗಳಿಸಲಿಕ್ಕೆ ಕಾರಣ ನೀವು ಅಭಿಮಾನಿಗಳು. ನೀವು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಇದೆಲ್ಲ ನಮಗೆ ಮಲ್ಟಿ ವಿಟಮಿನ್ ಕೊಡ್ತೀರಿ. ಆ ರೀತಿ ನಮ್ಮ ಈ ಸೊಗಡು ಭಾಷೆ ಒಂದು ನಾವು ಬಿಡಲಿಲ್ಲ. ಆ ಸೊಗಡು ಭಾಷೆಯಿಂದಲೇ ನಮಗೆ ಕಾಕಾ ಅಂತ ಪ್ರಶಸ್ತಿ ಕೊಟ್ಟವ್ರೆ ನಿಮ್ಮ ಬಾಗಲಕೋಟೆ ಬಿಜಾಪುರದವರು. ಇದೊಂದು ಬಹಳ ನನಗೆ ಹೆಮ್ಮೆ. ಯಾಕೆ ಕಡಕ ರೊಟ್ಟಿ ಕಾಕಾ ಅಂತಾರೆ ಕೆಲವರು. ನಮ್ಮ ಕಾಕಾ ಅಂತೇಳಿ ಹೆಸರಿನಿಂದ ಬೆಂಗಳೂರಲ್ಲಿ ಹೋಟೆಲ್ ತೆಗೆದಿದಾರ, ಯಾದಗಿರಿಯಲ್ಲಿ ಹೋಟೆಲ್ ತೆಗೆದಿದಾರ. ಈಗಾಗಲೇ ಆಲ್ರೆಡಿ ಅದನ್ನ ಸುದ್ದಿ ನಾನು ಪ್ರಸಾರ ಮಾಡಿದ್ದೀನಿ. ಇಂಥ ಎಲ್ಲ ಅಭಿಮಾನಿಗಳು ಇದ್ದಾಗ ನಮ್ಮನ್ನು ಬೆಳೆಸೋರು ಉಳಿಸೋರು ನೀವು. ಕೆಲವರು ಶಕ್ತಿಗಳು ಇರ್ತಾವ ನಮ್ಮನ್ನು ತುಳಿಬೇಕಂತ ಹೇಳಿ, ಆದ್ರೆ ಆ ತುಳಿಯೋಕ್ಕಿಂತಲೂ ನಾವು ಬೆಳಿಬೇಕ್ರಿ. ಮೊದಲು ಪ್ರವೀಣ್, ಈಗ ನೀವು ಸ್ಟಾರ್ಟಿಂಗ್ ಬಂದಿದ್ದೀರಿ, ನನ್ನ ಸ್ಟುಡಿಯೋ ನೋಡು ಕೂತವಲ್ಲ. ಆ ಪ್ರತಿಯೊಂದು ಸ್ಟುಡಿಯೋದು ಯಾವ ರೀತಿ ಭಾಗಗಳದಾವ ಅದನ್ನೆಲ್ಲ ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಬನ್ರಿ. ಇದು ನಮ್ದೊಂದು ಎಂಟ್ರೆನ್ಸ್. ಇದು ಸ್ವಂತವಾಗಿರ್ತಕ್ಕಂಥ, ಇದು ಸ್ವಂತವಾದ ಕಟ್ಟಡ. 1977ರಲ್ಲಿ ನನ್ನ ತಂದೆಯವರ ಪೂರ್ವಜರು. ನಾನು ಹುಟ್ಟಿದ್ದು ದಿಲ್ಲಿ. ಮೂಲತಃ ನಾವು ಧಾರವಾಡ ಗ್ರಾಮೀಣದಿಂದ ಬಂದವರು. ಎಷ್ಟೋ ಒಂದು 60-70 ವರ್ಷದಿಂದ ಬಂದವರು. ಏನೋ ಉದ್ಯೋಗಕ್ಕಾಗಿ ಬಂದ್ರು ನಮ್ಮ ತಂದೆಯವರು. ತಂದೆ ಬಂದ ತಕ್ಷಣ ಇಲ್ಲೊಂದು ಹಳೆ ಮನೆ, ಇನ್ನು ಹಂಚಿನ ಮನೆ, ಅದನ್ನ ನಾವು ಮಾಡಿಫಿಕೇಶನ್ ಮಾಡ್ಕೊಂಡಿವಿ. ಅವರ ಸ್ಮರಣಾರ್ಥಕವಾಗಿ ಇದನ್ನ ಡೆಮಾಲೇಷನ್ ಮಾಡಬಾರ್ದು, ಅವ್ರದೊಂದು ಗುರುತಾ ಇರಬೇಕು. ಅವ್ರ ಆಶೀರ್ವಾದದಿಂದಲೇ ನಾವು ಬೆಳೆದಿದ್ದು. ಇವತ್ತು ಈ ಮಟ್ಟಕ್ಕೆ ಬಂದಿದ್ದು ಅವ್ರ ಆಶೀರ್ವಾದ. ಅದನ್ನೇ ನಾವು ಕಂಟಿನ್ಯೂ ಮಾಡಿದೀವಿ. ಇಲ್ಲಿ ಒಂದು ಆಫೀಸ್ ಮಾಡಿದೀವಿ. ಈ ಆಫೀಸ್ ತೋರಿಸಿ ನಿಮ್ಗೆ. ಈ ಆಫೀಸ್ ಇದು. ಈ ಆಫೀಸಲ್ಲಿ ಒಂದು ಕೂಡುವ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ಭಾವ್ಯಕತೆ ಸಂಕೇತ, ಅನ್ನ ಬಸವಣ್ಣರು, ಸೋಪಿ ಸಂತರ ನಾಡು. ಈ ಯಾವುದೇ ಜಾತಿಯ ಬಗ್ಗೆ ನನಗೆ ಯಾವಾಗಲೂ ವಿರೋಧ. ನಾನು ಜಾತ್ಯತೀತ ಮನೋಭಾವನೆ ಇದ್ದವನು. ನನ್ನಲ್ಲಿ ಬೈಬಲ್ ಇದೆ, ಕುರಾನ್ ಇದೆ, ಗೀತಾ ಇದೆ, ಋಗ್ವೇದ ಇದೆ, ಯಜುರ್ವೇದ ಇದೆ, ಭಗವದ್ಗೀತಾ ಇದೆ. ಪ್ರತಿಯೊಂದು ಧರ್ಮ ಗ್ರಂಥಗಳನ್ನ ಕಥಾರೂಪ ಇತಿಹಾಸದ ಮುಖಾಂತರ ಅಧ್ಯಯನ ಮಾಡಿ ಮನುಷ್ಯ ಜೀವಿ ಅಂತ ಬದುಕುವಂತ ಒಂದು ಜನರಿಗೆ ನಾನು ಒಂದು ಪ್ರತಿಬಿಂಬಿಸ್ಬೇಕನ್ನೋ ನನ್ನ ಭಾವನೆ. ನಾನು ಯಾವುದೇ ಜಾತಿಗೆ ಅನ್ಕೊಂಡಿಲ್ಲ. ಎಷ್ಟೋ ನಮ್ಮ ಮೌಲ್ಯಗಳು ತಪ್ಪು ಮಾಡಿದ್ರು ಸಹಿತ ನಾನು ಆ ತಪ್ಪನ್ನ ಎತ್ತಿ ತೋರಿಸಿ ಪ್ರಸಾರ ಮಾಡಿದವನು. ಅದಕ್ಕೆ ಪ್ರತಿರೋಧಗಳು ಬಂದು ಕೆಲವು ಜನರು ಇಲ್ಲ ಜಾಗೃತ ಮಾಡ್ತಾ ಇದ್ದಾನೆ ಸಮುದಾಯಕ್ಕೆ ತಂದ್ರು. ನಮ್ಮ ಇದು ನಾಡು ಏನಿದೆ ಸರ್, ಇದು ಅನ್ನ ಬಸವಣ್ಣರು ಸಮನಾಗಿ ಸಮಪಾಲು ಸಮಬಾಳು ಅಂತ ಹೇಳಿಕೊಟ್ರು. ಪ್ರತಿಯೊಂದು ವಾಕ್ಯಗಳು ಸಹಿತ ನಾನು ಅನ್ನ ಬಸವಣ್ಣವ್ರ ಜೊತೆ ಅವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಂಡವನು. ಈಗ ಅನ್ನ ಬಸವಣ್ಣವ್ರದ್ದು ಒಂದು ಫೋಟೋ ಸಹಿತ ನಮ್ಮ ಆಫೀಸಲ್ಲಿ ಇದೆ. ಯಾಕಂದ್ರೆ ಜಾತ್ಯತೀತ ಮನೋಭಾವನೆ ಇದ್ರೆ ಮಾತ್ರ ಸರ್ ಅವನು ಪತ್ರಕರ್ತ. ಒಂದು ಜಾತಿಗೆ ಅಂಟ್ಕೊಂಡು, ಒಂದು ಪಕ್ಷಕ್ಕೆ ಅಂಟ್ಕೊಂಡು, ಒಂದು ಸಮುದಾಯಕ್ಕೆ ಅಂಟ್ಕೊಂಡು ಅವರದೇ ಪ್ರತಿಬಿಂಬ ಮಾಡ್ಕೊತ ಹೋದ್ರೆ ಅದು ಪತ್ರಿಕೋದ್ಯಮಿ ಅಲ್ಲ. ನೀವು ನನ್ಕಿಂತ ಉನ್ನತ ಪದವೀಧರರು. ನಾವು ಹಳೆ ಕಾಲಿನ ಪತ್ರಕರ್ತರು, ಮುದ್ರಣ ಮಾಧ್ಯಮದಲ್ಲಿದ್ದವ್ರು ಈಗ ದೃಶ್ಯಕ್ಕೆ ಬಂದಿದೀವಿ. ನೀವು ನೇರವಾಗಿ ದೃಶ್ಯ ಮಾಧ್ಯಮಕ್ಕೆ ಬಂದಿದ್ದೀರಿ. ನೀವು MA ಜರ್ನಲಿಸಮ್. ನನ್ಕಿಂತಲೂ ಉನ್ನತ ಪದವಿ ನಿಮ್ದು, ಅಪಾರವಾದ ಅನುಭವ ನಿಮ್ದು. ಇದೊಂದು ನನ್ನ ಕೂಡುವಂತ ಜನ ಬಂದಿರ್ತಾರೆ. ನನ್ನ ಬಾಗಲಕೋಟೆಯಿಂದ ಬರ್ತಾರೆ, ಬೀದರ್ದಿಂದ ಬರ್ತಾರೆ ಪಾಪ ಅಭಿಮಾನಿಗಳು. ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಇದೊಂದು ಕಚೇರಿ ಮಾಡಿದ್ದೀನಿ. ಅದು ಹಳೆ ಮನೆಯಲ್ಲಿ. ಆಮೇಲೆ ಮತ್ತೊಂದು ವಿಶೇಷತೆ ಅಂದ್ರೆ ನಿಮ್ಗೊಂದು ಒಳ್ಳೆ ಇದನ್ನ ತೋರಿಸ್ತೀನಿ. ಇದು ಒಂದು ಡಿಬೇಟ್ ಸ್ಟುಡಿಯೋ ಮಾಡಿದ್ದೀನಿ ಸರ್. ಇದು ಡಿಬೇಟ್ ಅಂದ್ರೆ ಈ ಇಲೆಕ್ಷನ್ ಮೂಮೆಂಟ್ ದಲ್ಲಿ ಒಂದ್ 3-4 ಜನ ಬರ್ತಾರ. ಅವರು 4 ಜನರನ್ನ ಕೂರಿಸಿ, ಅವರು ಕಾಂಗ್ರೆಸ್ ದವ್ರು ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಒಬ್ಬ ಅದಕ್ಕೆ ಜಡ್ಜ್ ಅಂತ ಒಬ್ಬನ್ ಕರೆಸ್ತೀವಿ. ಒಬ್ಬ ಪತ್ರಿಕೋದ್ಯಮದಲ್ಲಿ ಸಾಹಿತಿ. ಈ 3 ಪಕ್ಷದವರನ್ನ ಇಲ್ಲಿ ಕರೆಸಿ ಇಲ್ಲಿ ಒಂದು ಡಿಬೇಟ್ ಮಾಡ್ತೀವಿ. ಇದಕ್ಕೆಲ್ಲ ಸಂಪೂರ್ಣ ಜವಾಬ್ದಾರಿ ನನ್ನ ಮಗ ಚಿರಂಜೀವಿ. ಈಗ ವಿದೇಶ ಪ್ರವಾಸದಲ್ಲಿದ್ದಾನ. ಅವನು ಯಾವಾಗಲೂ ವಿದೇಶದಲ್ಲಿ ಏನೇನು ನಡೀತಾ ಇದೆ, ವಿದೇಶದಲ್ಲಿ ಯಾವ ರೀತಿಯ ನಮ್ಮ ಪತ್ರಿಕೋದ್ಯಮ ಹೇಗೆ ನಡೀತಾ ಇದೆ, ಅಲ್ಲಿಯೂ ಸಹಿತ ನಂಬರ್ 1 ಚಾನಲ್ ನೋಡುವಂತ
ಅಭಿಮಾನಿಗಳನ್ನ ತಯಾರು ಮಾಡಿದ್ದಾನೆ. ಈಗ ಇಂಡೋನೇಷ್ಯಲ್ಲಿ ಪ್ರವಾಸದಲ್ಲಿದ್ದಾನೆ, ದುಬೈಗೆ ಹೋಗ್ತಾನೆ, ಅವ್ನು ಖತಾರ್ಗೆ ಹೋಗ್ತಾನೆ, ಮಸ್ಕತ್ಗೆ ಹೋಗ್ತಾನೆ, ಸೌದಿಗೆ ಹೋಗ್ತಾನೆ, ಹಪರಲ್ ಬತೀನ್ಗೆ ಹೋಗ್ತಾನೆ, ಜಿದ್ದಾಕ್ ಹೋಗ್ತಾನೆ, ಪ್ರವಾಸ ಮಾಡ್ತಿರ್ತಾನೆ ಅವನು ಹೆಚ್ಚು. ಆ ಪ್ರಮುಖ ನನ್ನ ಮಗನೇ ನನಗೆ ಆಸ್ತಿ. ಎಡಿಟಿಂಗ್ ಮಾಡೋದು ಅವನೇ, ಎಕ್ಸ್ಪೋರ್ಟ್ ಮಾಡೋದು ಅವನೇ, ಇನ್ನಿತರ ಒಂದಿಬ್ಬರು ಹುಡುಗರು ಅವ್ನಿಗೆ ಸಹಾಯಕರಿದ್ದಾರೆ. ಆದ್ರೆ ನಾನು ಮಾತ್ರ ಆಂಕರಿಂಗ್ ಮಾಡಿ ಹೊರಗಡೆ ಬರುವುದು. ಮುಂದಿಂದ ಯಾವುದೇ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಆಂಕರಿಂಗ್ ಮಾಡುದು ನನ್ನ ಮಗಾನೇ. ಇನ್ನು ಸೊಸೆ ಬಂದಿದ್ದಾಳೆ ಹೊಸಬಳು, ಅವಳು ಸಹಿತ ನನ್ನ ಕೈ ಜೋಡಿಸ್ತಾ ಇದ್ದಾಳೆ. ಇದು ನಮ್ಮ ಕುಟುಂಬದ ಒಂದು ಚಾನಲ್ ಅಂದ್ರೂ ಅಡ್ಡಿ ಇಲ್ಲ. ಸಾಥ್ ಇರ್ಬೇಕು. ಯಾಕಂದ್ರೆ ನಾವು ಯಾವುದೋ ಒಂದು ಎಂಪ್ಲಾಯ್ ತಗೊಂಡ್ರೆ ನಮ್ಮ ಯಾವುದೇ ಒಂದು ಆಕಸ್ಮಿಕ ವೇಳೆಯಲ್ಲಿ ಎಂಪ್ಲಾಯ್ ಬರ್ಲಿಲ್ಲ ಅಂದ್ರೆ ನಿಮ್ ವಿಡಿಯೋ ಎಕ್ಸ್ಪೋರ್ಟ್ ಆಗುದಿಲ್ಲ. ಜನ ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಸರ್ ಈ ಸುದ್ದಿ ಬಂದಿಲ್ಲ ಅಂತ. ನಾವು ಒಂದು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್. ಈಗ ದೈನಂದಿನವಾಗಿ ರಿಲೇ ಮಾಡುವಂತ ಒಂದು ಸ್ಟುಡಿಯೋ ತೋರಿಸ್ತೀನಿ ನಿಮ್ಗೆ. ದೈನಂದಿನವಾಗಿ ಇದು ಡಿಬೇಟ್ ಚುನಾವಣೆ ಪ್ರಯುಕ್ತ ಇಲ್ಲಿ ಯಾವುದೋ ಒಂದು ಸಾಹಿತಿಗಳು, ಮಠಾಧೀಶರು, ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣಿತ ಹೊಂದವ್ರದ್ದು ಮಾಡ್ತೀವಿ. ಇಲ್ಲಿ ಒಂದು ಡಿಬೇಟ್ ಮಾಡ್ತೀವಿ ಸರ್. ಇದೇನ್ ಮಾಡ್ತೀವಿ, ಚುನಾವಣೆ ಪ್ರಯುಕ್ತ ಇಲ್ಲಿ ಪ್ರೇಕ್ಷಕರನ್ನ ಕೂಡಿಸ್ತೀವಿ, ಮತದಾರರನ್ನ. ಆ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿ MLA ಇರ್ಬೋದು, ಮಂತ್ರಿ ಇರ್ಬೋದು, ಆ ಏನೇನ್ ಅಭಿವೃದ್ಧಿ ಮಾಡಿದಿರಿ ಅಂತೇಳಿ ಅಲ್ಲಿ ಪ್ರೇಕ್ಷಕರು ಮತದಾರ ಅವರನ್ನ ಡೈರೆಕ್ಟ್ ಆಗಿ ಕೇಳ್ತಾರ. ಅಲ್ಲಿ ಫೈಟ್ ನಡೆಯುತ್ತೆ. ಇದು ಒಂದು ಬಹಳ ನಮ್ಮದು ವಿಶಿಷ್ಟವಾದ, ಇದು ಗ್ರಾಮೀಣ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದೊಂದು ಕೋಟ್ಯಾಂತರ ಅಭಿಮಾನ ಹೊಂದಿದಂತ. ಇಂಥವನ್ನೆಲ್ಲ ನಾವು ದೊಡ್ಡ ದೊಡ್ಡ ಚಾನೆಲ್ ನೋಡಿರ್ತೀವಿ. ನೀವು ಒಂದು ಡಿಜಿಟಲ್ ಮಾಡ್ಬಿಟ್ರಿ ಎಲ್ಲ ಅಲ್ಪ ಖರ್ಚು ಸರ್. ನೋಡ್ರಿ ಏನಿದೆ, ಅದು ಏನು ಅತ್ಯಾಧುನಿಕ ಸಲಕರಣೆಗಳನ್ನ ಯೂಸ್ ಮಾಡಿಲ್ಲ. ಒಂದ್ ಸ್ವಲ್ಪ ಮನಸ್ಸು ಪಟ್ರೆ ಸರ್, ನಾವು ಅವ್ರಕ್ಕಿಂತಲೂ ಹೆಚ್ಚಿಗೆ ನಾವು ದೂರ ಹೋಗ್ಬೋದು. ಮನಸ್ಸು ಒಂದು ಸ್ವಚ್ಛ ಇರಬೇಕು, ಮತ್ತೆ ಅಭಿಮಾನಿಗಳ ಬೆಂಬಲ ಇರಬೇಕು. ಆ ರೀತಿ ನೀವು ಮಾಡಬೇಕು. ಇನ್ನು ನೋಡಿ, ಇದು ನಾವು ದೈನಂದಿನವಾಗಿ ಇದೊಂದು ಟೆಕ್ನಿಕಲ್. ಇಲ್ಲಿ ಏನಾದ್ರು ಎಕ್ಸ್ಪೋರ್ಟು, ಕಂಪ್ಯೂಟರೈಸ್ಡ್ ಇದನ್ನ ಮಾಡ್ತಾರ. ಇವರು ನಮ್ಮ ತಂದೆಯವರು, ನಮಗೆ ಮಾರ್ಗದರ್ಶನ ಕೊಟ್ಟವರು, ನಮ್ಗೆ ಆಶೀರ್ವಾದ ಮಾಡಿದವರು. ಇವ್ರು ನಮ್ಮ ತಂದೆ, ಇವ್ರು ನಮ್ಮ ತಂದೆಯವ್ರ ತಂದೆ, ಅವರು ಪೂರ್ವಜರು. ಇವ್ರದೇ ಇದಕ್ಕೆಲ್ಲ ಪ್ರೇರಣೆ. ಅವರು ಸಿದ್ಧಾಂತ ಉಳ್ಳಂತ ಮನುಷ್ಯರು. ದೊಡ್ಡ ಮಣಿತನ ಇದು ಹಳ್ಯಾಳ ಅಲ್ಲಾವರದಲ್ಲಿ ಸರ್. ಆ ಮಣಿತನಕ್ಕೆ ಇನ್ನೂ ಹೆಸರುವಾಸಿ ಇದೆ. 50 ರೂಮದ್ ಇನ್ನೂ ಒಂದು ಬೃಹತಾಕಾರದ ಮನೆ ಇದೆ. 100 ವರ್ಷ ಇತಿಹಾಸ ಮನೆಗೆ. ಇನ್ನು ಅಳ್ಳಾವರ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಹೋದ್ರೆ ಆ ಮನೆ ನೋಡಿದ್ರೆ ಇದು ಇವ್ರದ್ದು ಮನೆಯಪ್ಪ ಅಂತಾರೆ. ಅದಕ್ಕೊಂದು ಇತಿಹಾಸ ಇದೆ. ಇದೊಂದು ದೊಡ್ಡ ಕುಟುಂಬ. ಬರ್ರಿ. ನ್ಯೂಸ್ ರೂಮ್, ಇದು ಡೈಲಿ ನ್ಯೂಸ್ ರೂಮ್. ಇಲ್ಲಿಂದ ನಾನು ಆಂಕರಿಂಗ್ ಮಾಡ್ತೇನೆ ಸರ್, ನಾನು ಕೂತ್ಕೊಂಡು ಇಲ್ಲಿಂದ. ಇದಂತೂ ಗ್ರೀನ್ ಶೀಟು ನಿಮ್ಗೆ ಗೊತ್ತು. ಇಲ್ಲಿ ಎಡಿಟಿಂಗ್ ಮಾಡ್ತೀವಿ ಇಲ್ಲಿಂದ. ಇದ್ರೊಳಗೆ ಒಂದು ಫೋಕಸ್ ಕ್ಯಾಮ್ರಾ ಇದೆ ಸರ್. ಇದ್ರ ಒಳಗಡೆ ಅದು ನಮ್ಮ ಇವತ್ತು ಸಂಡೇ ನಮ್ಮ ಹುಡುಗರು ತೋರಿಸ್ತಿದ್ರು. ಇದು ಏನ್ ಮಾಡುತ್ತೆ ಸರ್, ಇದು ನಮ್ಮ ಧ್ವನಿಯನ್ನ ಸ್ಪ್ರೆಡ್ ಆಗತ್ತಲ್ಲ, ಖರ್ ಖರ್ ಅದನ್ನ ಬಂದ್ ಮಾಡುತ್ತೆ. ಇದ್ರದೊಂದು ವಿಶೇಷತೆ. ಇದೊಂದು ವಿದೇಶದಿಂದ ತರಿಸಿದ್ದು. ಟೆಲಿಪ್ರಾಂಪ್ಟರ್ ಅಲ್ಲ, ಟೆಲಿಪ್ರಾಂಪ್ಟರ್ದಲ್ಲಿ ಇದ್ರ ಒಳಗಡೆ ಒಂದು ಕ್ಯಾಮ್ರಾ ಇದೆ. ಇದೆ ಅಲ್ಲ, ಸೋನಿ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಕ್ಯಾಮ್ರಾ. ಆ ಕ್ಯಾಮ್ರಾ ನಮ್ಮ ಇವತ್ತು ನೀವು ಸಂಡೇ ನಾವು ಸ್ಟಾರ್ಟ್ ಮಾಡಿ ತೋರಿಸಿದ್ರು ಅವರು. ಇದು ಲೈಟು ಕೊಡುತ್ತೆ ರೀ. 7 ಕಲರ್ದ ಲೈಟ್ ಕೊಡುತ್ತೆ ಇದು. ಈ ಕಾಮನ್ ಬಿಲ್ಲು ಹೆಂಗೆ ಲೈಟ್ ಕೊಡುತ್ತೆ. ನಂದು ಯಾವ್ದೋ ಒಂದು ಬಿಳಿ ಶರ್ಟ್ ನಾನು ಹಾಕೊಂಡ್ರೆ ಇದನ್ನ ಬ್ಲ್ಯಾಕು ಮಾಡುತ್ತೆ, ನೀಲಿನೂ ಮಾಡುತ್ತೆ, ಹಸಿರು ಮಾಡುತ್ತೆ. ಇದು ಯೂಸು ಬರೋದಿಲ್ಲ ಅವಾಗ. ಇದೇ ಕವರ್ ಮಾಡುತ್ತೆ. ಅಂದ್ರೆ ಫಾಸ್ಟ್ ಅರ್ಜೆಂಟ್ ಇದ್ರೆ ಸುದ್ದಿ. ಇದು ಒಂದು. ಆಮೇಲೆ ಇದು ನಮ್ದು ಡ್ರೆಸ್. ಇದಂತೂ ಇಲ್ಲಿ ಎಡಿಟಿಂಗ್ ಮಾಡ್ತಾರೆ ಹುಡುಗರು. ನಮ್ಮ ಲ್ಯಾಪ್ಟಾಪ್ ಮುಖಾಂತರ, ಈ ಕಂಪ್ಯೂಟರೈಸ್ಡ್ ಮುಖಾಂತರ ಅಲ್ಲಿ ಅಪ್ಲೋಡ್ ಮಾಡ್ಕೋತಾರೆ. ಅಲ್ಲಿ ಒಂದಿಬ್ರು ಹುಡುಗರು ಅವರು ಮಾಡ್ಕೋತಾರೆ ಹೊರಗಡೆ. ಇಷ್ಟಿರೋದು ನೋಡಿ ಸರ್ ನಮ್ದು. ನಮ್ಮ KDTV ಕನ್ನಡದಿಂದ ಅನ್ಕೊಂಡ್ವಿ ನಾವು ಸೈಯದ್ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು, ಅವರ ಜೊತೆ ಒಂದಿಷ್ಟು ಮಾತುಕತೆಗಳನ್ನ ಮಾಡ್ಬೇಕು ಅಂತ ಹೇಳಿ. ನಿಜಕ್ಕೂ ಸರ್, ನಿಜಕ್ಕೂ ತುಂಬಾ ಸಂತೋಷ ಆಯ್ತು ನಿಮ್ಮ ಒಂದು ನಂಬರ್ 1 ನ್ಯೂಸ್ ಚಾನಲ್ಗೆ ಬಂದು. ಸೊ ಈಗ ನಾವು ಹೊರಗಡೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ ಸರ್ ನೀವು. ಆದ್ರೆ ಇದ್ರ ಹಿಂದೆ ಯಾವ ತರ ಇರುತ್ತೆ, ಬ್ಯಾಕ್ ಗ್ರೌಂಡ್ ಹೇಗಿರುತ್ತೆ, ಯಾವ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ ಅನ್ನೋಂತಹ ಕುತೂಹಲ ಎಲ್ಲ ನನಗೂ ಸಹ ಅಂತ ಎಲ್ಲ ಜನರಿಗೂ ಇರುತ್ತೆ. ಸೊ ಇವತ್ತು ನೋಡಿದ್ದು ತುಂಬಾ ಸಂತೋಷ ಆಯ್ತು ಸರ್. ತುಂಬಾ ಧನ್ಯವಾದ ಪ್ರವೀಣ್ ಅವರೇ. ನನ್ನ ಸ್ಟುಡಿಯೋಗೆ ಬಂದ್ರಿ, ನನ್ನ ಕಿರು ಸ್ಟುಡಿಯೋ ನೋಡಿದ್ರಿ. ನಾವು ಬಹಳ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದಿದ್ದೀವಿ. ನಿಮ್ದೆಲ್ಲ ಆಶೀರ್ವಾದ ಇದೇ ರೀತಿ ಇರಬೇಕು. ಯಾಕಂದ್ರೆ ನಾನ್ ಮಾಡಿದಂತ ಈ ಒಂದು ಪ್ರೇರಣೆ ಪ್ರವೀಣ್ ಅವ್ರಿಗೆ ಸಲ್ಬೇಕು. ಪ್ರವೀಣ್, ನೀವು ಇದೇ ರೀತಿ ಮುಂದುವರಿಬೇಕು. ನಮ್ಮಲ್ಲಿ ಸ್ವಾರ್ಥ ಭಾವನೆ ಬಿಟ್ಟು ನಿಸ್ವಾರ್ಥದಿಂದ ಪ್ರಾಮಾಣಿಕ ಸೇವೆ ಮಾಡಿದ್ರೆ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಶಬಾಸ್ಗಿರಿ ಕೊಡ್ತೀರಿ. ನೀವು ಬಹಳ ಎತ್ತಿ ಹಿಡಿತೀರಿ. ನೀವು ಬಹಳ ತುಂಬಾ ಅಭಿಮಾನಿಗಳ ದೇವರು ಅಂತ ನಾನು ಪ್ರತಿ ವಾಣಿಯಲ್ಲಿ ಹೇಳಿದ್ದೀನಿ. ಅದೇ ರೀತಿ ಪ್ರವೀಣ್ಗೂ ಒಂದು ಒಳ್ಳೇದಾಗಲಿ.
ಇದೇ ರೀತಿ ಅವ್ರ ಸ್ಟುಡಿಯೋ ಬಾಗಲಕೋಟದಲ್ಲಿ ಇರಲಿ, ಹಾ. ಇವ್ರ ಸ್ಟುಡಿಯೋ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಅವಕಾಶ ನನಗೆ ಸಿಗಲಿ ಅನ್ನೋದೇ ವಿಶೇಷ. ನಮಸ್ಕಾರ ಎಲ್ಲರಿಗೂ, Okay. ತುಂಬಾ ಧನ್ಯವಾದಗಳು.